ನಾನು ಊರಿ ದಾದ ಎಪ್ಪ ಬರ್ಸ ಚಂಡೆ ನಾನು ಕೆಮ್ಮರ್ ಸುಕ್ಕೆ ಪ್ರಾಬ್ಲಮ್ ಕೊಡು ನಾನು ದಾರು ಮನ್ಪರ ಆಗ್ತದೆ ಸೋದು ನಾನು ಕೆಮ್ಮರ್ ಚಂಡೆ ಬಂದು ಫುಲ್ಲ ಇರ್ಬೋದು ವಿಶಾಲ್ ಬೇರೆ ಬರ್ರ ಅದು ತಿಂದರಲ್ಲ ಅದು ಕುಡಿಯಿಡು ಅದು ಕೊಡಿಯಿಡು ಐಲಾರ ಅದಾರ ಅದು ಮೊಬೈಲ್ ಅಲ್ಲ ಏನು ಡ್ಯಾಮ್ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಲಸಂಪನ್ಮೂಲ ಇಲಾಖೆಯೂ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ SIT ಅಧಿಕಾರಿ ಕೂಡ ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕದಿಂದ ವಿದ್ಯುತ್ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಸ್ಥಗಿತಗೊಳಿಸಿದರೆ ಇದು SIT ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ ಆಗಿರ್ಬೋದು, ಅನುಚೇತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಎಕ್ಸ್ಪರ್ಟ್ಗಳು ಸಾಕಷ್ಟು SIT ಸ್ಥಾನಗಳಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡಿದರೆ ಎಂತೆಂಥ ದೊಡ್ಡ ಏನು ವಿಚಾರಗಳನ್ನೇ ಭೇದಿಸಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಅವರನ್ನೇ ಗುರುತಿಸಿ ಈ ಒಂದು ದೊಡ್ಡದಾದಂತಹ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಅನಾಮಿಕ ತೋರಿಸಿದಂಥ ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಇಂಚು ಕೂಡ ಬಿಡದೆ ಕೇವಲ 5 ಅಡಿ 6 ಅಡಿ ಮಾತ್ರ ಅಲ್ಲ ಸುಮಾರು 40ರಿಂದ 50 ಅಡಿ ಆಳ ಅಗಲ ಎಲ್ಲವನ್ನೂ ಕೂಡ ಇದುವರೆಗೂ ಕೂಡ ಒಂದು 2 ಕಡೆ ಕಳೆ ಬರಹ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ, ಕೆಲವರು ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಿದ್ರೆ. ಆದರೆ SIT ಅವರು ಕೂಡ ಕಾರ್ಯಾಚರಣೆ ಮಾಡಿದಂತಹ ಜಾಗದಲ್ಲಿ ಏನೇನು ಕುರುಹುಗಳು ಸಿಕ್ಕಿದೆಯೋ ಅವೆಲ್ಲವನ್ನು ಕೂಡ ಗೌಪ್ಯತೆಯಿಂದ ಕಾಪಾಡ್ತಿದ್ರೆ. ಯಾಕಂದ್ರೆ ಇನ್ನೂ ಕೂಡ ತನಿಖೆ ಆಗ್ತದೆ. ಸದ್ಯಕ್ಕೆ ಅನಾಮಿಕ ಕೊಟ್ಟಿರುವಂತಹ 16 ಸ್ಪಾಟ್ಗಳಲ್ಲಿ ಇವತ್ತಿಗೆ ಸಂಪೂರ್ಣವಾಗಿ 16 ಸ್ಪಾಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸದ್ಯಕ್ಕೆ ಇದು ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿರುವಂಥ 13ನೇ ಪಾಯಿಂಟ್. ಈ 13ನೇ ಪಾಯಿಂಟ್ನಲ್ಲಿ ಏನಂತಂದರೆ ವಿಶೇಷವಾಗಿ ಇಷ್ಟು ದಿವಸದಿಂದ ಕಾರ್ಮಿಕರು ಮತ್ತು JCBಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿದ್ರು. ಆದರೆ ಇಲ್ಲಿ ಆ ರೀತಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಒಂದು ಪ್ರಗಲ ಅಂತ ಕೂಡ ಹೇಳ್ಬೋದು. ಇದೇ ಕಾರಣದಿಂದಾಗಿ GPR ಅನ್ನು ತರಿಸಿ ಖಾಸಗಿ ಕಂಪ್ನಿಯಿಂದ ಸುಮಾರು 20 ಲಕ್ಷವನ್ನು ವೆಚ್ಚ ಮಾಡಿ GPR ಮುಖಾಂತರ ಸ್ಕ್ಯಾನ್ ಮಾಡುತ್ತಾ ಇದ್ದಾರೆ. ಆ ಸ್ಕ್ಯಾನ್ ಕಾರ್ಯಾಚರಣೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳದಲ್ಲಿದ್ದಂಥ ಏನು ಕಳೆ ಆಗಿರ್ಬೋದು, ಹುಲ್ಲಾಗಿರ್ಬೋದು ಎಲ್ಲವನ್ನು ಕೂಡ ತೆರವುಗೊಳಿಸಿ ಸುಮಾರು 60 ಅಡಿ ಉದ್ದ 40 ಅಡಿ ಅಗಲದ ಮಾರ್ಕಿಂಗ್ ಅನ್ನು ಕೂಡ ಮಾಡಿದರೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರ್ತಾರೆ. ಯಾಕಂದರೆ ಯಾವುದೇ ರೀತಿಯಂಥ ಸಾಕ್ಷಿ ನಾಶ ಆಗಬಾರ್ದು, ಭದ್ರತೆ ಇರಬೇಕು ತನಿಖೆ ಹಂತದಲ್ಲಿ ಅಂತದ್ದು ಕೂಡ. ಇದೇ ಕಾರಣಕ್ಕಾಗಿ ಈ ಒಂದು SIT ತಂಡ ಜೊತೆ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಾಗಿರ್ಬೋದು ಮತ್ತು ಅದೇ ರೀತಿ ಕೂಡ GPR ಅನ್ನು ಬಳಕೆ ಮಾಡುವಂಥ ಖಾಸಗಿ ಕಂಪನಿಯ ಎಕ್ಸ್ಪರ್ಟ್ ಕೂಡ ಸದ್ಯಕ್ಕೆ ಈ ಸ್ಥಳದಲ್ಲಿದ್ದಾರೆ. ಈ ಒಂದು GPR ಡ್ರೋನ್ ಮುಖಾಂತರ ಹಾರಾಟವನ್ನ ಮಾಡಿ ಸುಮಾರು 20 ಅಡಿ ಆಳದ ಒಳಗಡೆ ಇರುವಂತಹ ಮನುಷ್ಯನ ಅವಶೇಷಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಇನ್ನಿತರಾಗಿರ್ಬೋದು, ಮತ್ತೆ ಕಬ್ಬಿಣ ಆಗಿರ್ಬೋದು, ಇನ್ನಿತರ ಯಾವ್ದಾದ್ರು ರ್ಯಾಡು ಬೇರೆ ಸ್ಟೀಲ್ ಈ ಥರದ್ದು ಏನೇ ಇದ್ರೂ ಕೂಡ ಅದು ಸ್ಕ್ಯಾನ್ ಮಾಡಿ GPS ಮುಖಾಂತರ ಒಂದು ಫೋಟೋ ಕ್ಯಾಪ್ಚರ್ ಅನ್ನ ಮಾಡಿ ಆ ಸಿಸ್ಟಮ್ಗೆ ನೇರವಾಗಿ ಕಳಿಸುತ್ತೆ. ಆ ಸಿಸ್ಟಮ್ ಅಲ್ಲಿ ನೋಡಿ ಅಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಇದರ ಅವಶೇಷ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಏನೆಲ್ಲ ಸಕಲ ಸಿದ್ಧತೆಗಳು ಬಂದಿದ್ದಾರೆ. ಸದ್ಯಕ್ಕೆ ಇದು ಕೂಡ ಈ ಒಂದು ಕಾರ್ಯಾಚರಣೆ ಬೇಗನೆ ಸ್ಟಾರ್ಟ್ ಆಗಬೇಕಾಯ್ತು. ಆದರೆ ನಿರಂತರವಾಗಿ ಧಾರಾಕಾರ ಮಳೆ ಬರ್ತಿರೋದ್ರಿಂದ ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ತಡ ಕೂಡ ಆಯಿತು. ಮತ್ತೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಂದ್ರೆ ಸ್ಥಳದಲ್ಲಿ AC ಅವರು ಕೂಡ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇರಬೇಕಾಯ್ತು. ಅವರು ಕೂಡ ಸದ್ಯಕ್ಕೆ ಈಗ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಈಗ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಇನ್ನು ಈ GPR ಯಂತ್ರ ಶೋಧ ಕಾರ್ಯಾಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೆನ್ನೆನೂ ಒಂದು ಬಾರಿ ಇಲ್ಲಿ ಟ್ರಯಲ್ ಕೂಡ ಮಾಡಿದ್ರು. ಆ ಟ್ರಯಲ್ ಅಲ್ಲಿ ಏನ್ ಸಿಕ್ಕಿದೆ ಏನಿಲ್ಲ ಅನ್ನೋದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಈಗ SIT ಟೀಮ್ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 12 ಗಂಟೆಯಲ್ಲೂ ಕೂಡ ಸುಮಾರು 15 ನಿಮಿಷಗಳ ಕಾಲ ಪ್ರತಿಯೊಂದು ಏನು 40 ಅಡಿ ಅಗಲ